ಬ್ಯಾಕ್ ಟು TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ GKಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸನ್ನು ತೊಗೊಂಬಂದಿದ್ದೀನಿ. ಇದು ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತ ಆಗಿರ್ತಕ್ಕಂತಹ ಒಂದು ವಿಡಿಯೋ ಅಂತ ಹೇಳ್ತಾ ಇವತ್ತು ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನೀವು ಕಲಿತೀರಿ. ಹಾಗೆ ಇದ್ರ ಬಗ್ಗೆ ನಿಮಗೆ ಇನ್ನೆಷ್ಟು ಗೊತ್ತಿದೆ ಅಂತಕ್ಕಂಥದ್ದನ್ನು ನೋಡಿ ನನಗೆ ಕೊನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಟಾಪಿಕಲ್ಲಿ ಬರುವಂಥ ಒಂದು ಕ್ವಶನ್ಸು ನಿಮಗೆ ಒಂದಷ್ಟು ಜ್ಞಾನಾರ್ಜನೆ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ಸೊ ನೋಡೋಣ, ಶಿಕ್ಷಕರ ಹುದ್ದೆಗೆ ಆಗಿರ್ಬೋದು ಅಥವಾ ನೀವು ಯಾವುದೇ KPSCಯ ನೇಮಕಾತಿಯಲ್ಲಿ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಇನ್ಯಾವುದೇ ಭಾರತ ಸರ್ಕಾರದ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಂದಿರುವಂತಹ ಯಾವುದೇ ಒಂದು ಎಕ್ಸಾಮಿನೇಷನ್ SSC ಆಗಿರ್ಬೋದು, RRB ಆಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಂತೆ ಹಿಂದಿನ ಕ್ವಶನ್ ಪೇಪರಲ್ಲಿ ನಾನೀಗ ತೊಗೊಂಡಿರ್ತಕ್ಕಂಥದ್ದು ಒಂದು RRBಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದಷ್ಟು ಕ್ವಶನ್ಸ್ಗಳನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು, ಹಾಗಾಗಿ ನಿಮ್ಮೊಂದಿಗೆ ನಾನು ಇದನ್ನು ಹಂಚ್ಕೋಬೇಕು ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಹಾಗೆ ಸಾಕಷ್ಟು ಜನ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೇಳ್ತಾ ಇದ್ರಿ. ಸೊ ಹಾಗಾಗಿ ನಾನು ಎರಡೂ ಮೀಡಿಯಮಲ್ಲಿ ಕ್ವಶನ್ಸನ್ನು ನಾನು ನಿಮಗೆ ತೋರಿಸ್ತೇನೆ. ಓಕೆ, ಪ್ರಶ್ನೆ ಈ ಥರ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಟ್ಮಾಸ್ಫಿಯರಿಕ್ ಲೇಯರ್ಸ್ ಲೈಸ್ ಕ್ಲೋಸ್ಲಿ ಎಬೋವ್ ದ ಟ್ರೋಪೋಸ್ಪಿಯರ್ ಅಂತ ಇದೆ. ಸೊ ಅಂದರೆ ಟ್ರೋಪೋಸ್ಪಿಯರಿಂದ ಮೇಲೆ ಯಾವ ಒಂದು ಅಟ್ಮಾಸ್ಫಿಯರಿಕ್ ಲೇಯರ್ ಇದೆ ಅಂತ. ಸೊ ಇಂಗ್ಲೀಷಲ್ಲಿ ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ವಾತಾವರಣದ ಪದರಗಳಲ್ಲಿ ಹತ್ತಿರವಿದೆ, ಅಂದರೆ ಟ್ರೋಪೋಸ್ಪಿಯರ್ನ ಮೇಲೆ ಯಾವುದಿದೆ ಅಂತಕ್ಕಂಥದ್ದು. ಮಧ್ಯಗೋಳ, ಅಯಾನುಗೋಳ, ಕೀಮೋಸ್ಪಿಯರ್ ಮತ್ತು ವಾಯುಮಂಡಲ ಅಂತ ಇದೆ. ಸೊ ಇಲ್ಲಿ ನೀವು ಯಾವುದು ಒಂದು ಅಟ್ಮಾಸ್ಫಿಯರಿಕ್ ಲೇಯರ್ ಟ್ರೋಪೋಸ್ಪಿಯರಿನ ಮೇಲಿದೆ ಅಂತಕ್ಕಂಥದ್ದನ್ನು ನೋಡಬೇಕು. ಸೊ ಇದಕ್ಕೆ ಉತ್ತರ ಹೇಳೋದಕ್ಕೂ ಮುಂಚೆ ನೋಡ್ಕೊಂಬರೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅರ್ತ್ ಅದರ ಮೇಲಿರ್ತಕ್ಕಂಥ ಒಂದು ಅಟ್ಮಾಸ್ಫಿಯರಿಕ್ ಲೇಯರ್ಸ್. ಮೊದಲಿಗೆ ಟ್ರೋಪೋಸ್ಪಿಯರು, ಸೊ 0 to 10 ಮೈಲ್ಸ್ ಇರುತ್ತೆ. ಸ್ಟ್ರಾಟೋಸ್ಪಿಯರ್ ಇರುತ್ತೆ. ಅಲ್ಲಿ ನೀವು ಏನೇನು ಯಾವ್ಯಾವ ಆ್ಯಕ್ಟಿವಿಟೀಸ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಅಬೋವ್ ದ ಟ್ರೋಪೋಸ್ಪಿಯರ್ ನೀವು ಸ್ಟ್ರಾಟೋಸ್ಪಿಯರನ್ನು ನೋಡ್ತೀರಿ. ಸೊ ನೋಟ್ ಮಾಡ್ಕೊಳ್ಳಿ, ಇವೆಲ್ಲ ತುಂಬ ಇಂಪಾರ್ಟೆಂಟು. ಸ್ಯಾಟಲೈಟ್ಸ್ ಯಾವ ಏರಿಯಾದಲ್ಲಿ ಇರ್ತವೆ, ಸೊ ಸ್ಪೇಸ್ ಶಿಪ್ ಎಲ್ಲಿರ್ತದೆ, ಸೊ ಇವೆಲ್ಲವೂ ಕೂಡ ನಿಮಗೆ ಬೇಕಾಗತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟು. ಹಾಗೆಯೇ ರೈನ್ ಫಾರ್ಮೇಷನ್ ಆಗೋದು ಎಲ್ಲಿ, ಅದು ಕೂಡ ನಿಮಗೆ ಬೇಕಾಗತ್ತೆ. ಸೊ ದೀಸ್ ಆರ್ ದ ಅಂದರೆ ನಮ್ಮ ಒಂದು ಫ್ಲೈಟ್ಸ್ ಎಲ್ಲ ಎಲ್ಲಿ ಮೂವ್ ಆಗ್ತವೆ, ಯಾವ ಏರಿಯಾದಲ್ಲಿ, ಸೊ ಯಾವ ಒಂದು ಲೇಯರ್ ಆಫ್ ಅಟ್ಮಾಸ್ಫಿಯರಲ್ಲಿ, ಇವೆಲ್ಲವೂ ಕೂಡ ನಿಮಗೆ ಖಂಡಿತ ಬೇಕಾಗತ್ತೆ. ಸೊ ಇದಿಷ್ಟು ಅಂದರೆ ಇದಕ್ಕೆ ಆನ್ಸರ್ ಬಂದು ಸ್ಟ್ರಾಟೋಸ್ಪಿಯರ್ ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ರೈಟ್? ನೆಕ್ಸ್ಟು, ಸೊ ಕನ್ನಡದಲ್ಲಿ ನಿಮ್ಗೊಂದು ಸ್ವಲ್ಪ ಪ್ರಶ್ನೆಗಳು ಅಂದರೆ ಆನ್ಸರ್ಸ್ ನಿಮಗೆ ಪ್ರಿಂಟ್ ಅಂದರೆ ನಾನು ಟೈಪ್ ಮಾಡೋ ಮುಂದೆ ಮಿಸ್ಟೇಕ್ ಆಗಿರ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅವನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ಸುಲಿನ್ ರೆಗ್ಯುಲೇಟ್ಸ್ ಅಂದರೆ ಇನ್ಸುಲಿನ್ ಏನನ್ನು ನಿಯಂತ್ರಣ ಮಾಡುತ್ತೆ ಅಂತ. ರೀಪ್ರೊಡಕ್ಷನ್, ಹಾರ್ಟ್ ಬೀಟ್, ಬ್ಲಡ್ ಗ್ಲೂಕೋಸ್ ಲೆವೆಲ್ ಆ್ಯಂಡ್ ಫಿಸಿಕಲ್ ಗ್ರೋತ್ ಅಂತ ಇದೆ. ಸೊ ಕನ್ನಡದಲ್ಲಿ ನೋಡೋದಾದರೆ ಇನ್ಸುಲಿನ್ ಏನನ್ನು ನಿಯಂತ್ರಣ ಮಾಡುತ್ತೆ? ಸಂತಾನೋತ್ಪತ್ತಿಯನ್ನು, ಹೃದಯದ ಬಡಿತವನ್ನು, ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸ್ ಮಟ್ಟವನ್ನು, ದೈಹಿಕ ಬೆಳವಣಿಗೆಯನ್ನು ಅಂತ ಕೊಟ್ಟಿದ್ದಾರೆ. ಸಾಕಷ್ಟು ಜನಕ್ಕೆ ಇನ್ಸುಲಿನ್ನ ಕೆಲಸ ಏನು ಅನ್ನೋದು ಈಗ ಆಲ್ರೆಡಿ ಗೊತ್ತಿದೆ. ಸೊ ಇಟ್ ರೆಗ್ಯುಲೇಟ್ಸ್ ಅವರ್ ಬ್ಲಡ್ ಶುಗರ್ ಲೆವೆಲ್ ಅಂದರೆ ರಕ್ತದಲ್ಲಿ ಇರ್ತಕ್ಕಂಥ ಒಂದು ಗ್ಲೂಕೋಸ್ನ ಪ್ರಮಾಣವನ್ನು ಅದು ಏನು ಮಾಡುತ್ತೆ, ಒಂದು ಮೇಂಟೈನ್ ಮಾಡುತ್ತೆ. ಇನ್ ಕೇಸ್ ಇನ್ಸುಲಿನ್ಸ್ ಕಡಿಮೆ ಸೆಕ್ರೆಟ್ ಆದರೆ ಆ ಒಬ್ಬ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಬರೋದನ್ನು ನೀವು ಗಮನಿಸಿರ್ಬೋದು. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೂಪರ್ ನೋವಾ ಈಸ್. ಸೊ ನೋಡಿ, ಸೂಪರ್ ನೋವಾ ಬಗ್ಗೆ ಕೇಳಿರ್ಬೋದು. ಅದು ಏನು ಅಂತ ಕೇಳಿದ್ದಾರೆ. ಎ ಕಾಮೆಟ್, ಆ್ಯನ್ ಅಸ್ಟ್ರಾಯ್ಡ್, ಎ ಡೈಯಿಂಗ್ ಸ್ಟಾರ್, ಎ ಬ್ಲ್ಯಾಕ್ ಹೋಲ್ ಅಂತ ಇದೆ. ಅಂದರೆ ಸೂಪರ್ ನೋವಾ ಒಂದು ಧೂಮಕೇತು ಅಥವಾ ಅದೊಂದು ಕ್ಷುದ್ರ ಗ್ರಹ, ಅದೊಂದು ಸಾಯುತ್ತಿರುವ ನಕ್ಷತ್ರ ಅಥವಾ ಕಪ್ಪು ಕುಳಿ ಅಂತಕ್ಕಂಥದ್ದು. ಸೊ ಇದು ಕನ್ನಡದಲ್ಲಿ ನಿಮಗೆ ಪ್ರಶ್ನೆ. ಎರಡೂ ಮಾಧ್ಯಮದಲ್ಲಿ ನೀವು ಪ್ರಶ್ನೆಗಳನ್ನು ನೋಡೋದ್ರಿಂದ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸೂಪರ್ನೋವಾ ಒಂದು ನಕ್ಷತ್ರಗಳು ಕೊನೆಯ ಸ್ಟೇಜ್, ಅದು ಅಂದರೆ ಎ ಡೈಯಿಂಗ್ ಸ್ಟಾರ್ ಅಂತ ಹೇಳ್ಬೋದು. ಅಂದರೆ ಸಾಯುತ್ತಿರುವಂಥ ಒಂದು ನಕ್ಷತ್ರವನ್ನು ನಾವು ಸೂಪರ್ನೋವಾ ಅಂತ ಕರಿತೀವಿ. ಸೊ ನಕ್ಷತ್ರಗಳ ಒಂದು ಜೀವನ ಚಕ್ರವನ್ನು ಇಲ್ಲಿ ತಿಳ್ಕೊಂಡ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕೊಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪೈರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಇದೆ. ಸೊ ಇದರಲ್ಲಿ ಯಾವುದು ಸರಿಯಾಗಿ ಜೋಡಣೆ ಆಗಿದೆ ಅಂತ. ಸೊ ಡೈಮಂಡ್ ಇನ್ಸುಲೇಟರ್, ಸಿಲಿಕಾನ್ ಸೆಮಿಕಂಡಕ್ಟರ್, ಗ್ರಾಫೈಟ್ ಕಂಡಕ್ಟರ್. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಫ್ರಮ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಅಂದರೆ ಇದರಲ್ಲಿ ಈ 3 ಸರಿಯಾಗಿದ್ದಾವೆ, 2 ಮಾತ್ರ ಸರಿ, ಅಥವಾ 1 ಮತ್ತು 3, 2 ಮತ್ತು 3 ಅಂತ ಸರಿಯಾಗಿ ಹೊಂದಾಣಿಕೆ ಆಗಿರ್ತಕ್ಕಂಥದ್ದನ್ನು ಚೆಕ್ ಮಾಡಬೇಕು. ವಜ್ರ ಒಂದು ಅವಾಹಕ, ಸಿಲಿಕಾನ್ ಸೆಮಿಕಂಡಕ್ಟರ್,
ಗ್ರಾಫೈಟ್ ಒಂದು ಕಂಡಕ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕೆಳಗಿನ ಕೋಡ್ಗಳನ್ನು ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ, ರೈಟ್. ಸೊ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಟ್ರೈ ಮಾಡೋಣ ಯಾವ ರೀತಿ ಅಂತ ನೋಡೋದಾದರೆ. ಸೊ ಇಲ್ಲಿ ಆಪ್ಷನ್ಸನ್ನು ನೋಡೋದಾದರೆ ನೀವು ಮೊದಲಿಗೆ, ಸೊ ಡೈಮಂಡ್ ಈಸ್ ಎ ಇನ್ಸುಲೇಟರ್, ಕರೆಕ್ಟ್ ಆನ್ಸರ್. ಸೊ ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಂ ನಿಮ್ಗೆ ಗೊತ್ತಿದೆ, ಸೆಮಿ ಕಂಡಕ್ಟರ್ಸ್. ಗ್ರಾಫೈಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ದೀಸ್ ಆರ್ ಆಲ್ ಕರೆಕ್ಟ್. ಹಾಗಾಗಿ ಆಪ್ಷನ್ 1, 2, 3 ಅಂತ ಇದೆಯಲ್ಲ, ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ದ ವೆಯ್ಟ್ ಆಫ್ ದ ಬಾಡಿ ಅಟ್ ದ ಸೆಂಟರ್ ಆಫ್ ದ ಅರ್ತ್ ವಿಲ್ ಬಿ, ಅಂದರೆ ಭೂಮಿಯ ಕೇಂದ್ರದಲ್ಲಿ ನಮ್ಮ ಒಂದು ದೇಹದ ತೂಕ ಏನಾಗಿರುತ್ತೆ ಅಂತ. ದ ಸೇಮ್ ಆಸ್ ದಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ಮೋರ್ ದ್ಯಾನ್ ದಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ಆ್ಯಂಡ್ ಅಬೌಟ್ ಆಫ್ ಆಫ್ ದಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ 0 ಅಂತ ಕೊಟ್ಟಿದ್ದಾರೆ. ಅಂದರೆ ಭೂಮಿಯ ಕೇಂದ್ರದಲ್ಲಿ ದೇಹದ ತೂಕ ಡ್ಯಾಶ್ ಇರುತ್ತದೆ, ಭೂಮಿಯ ಮೇಲ್ಮೈಯಲ್ಲಿ ಇರುವಂತೆಯೇ ಇರುತ್ತೆ, ಭೂಮಿಯ ಮೇಲ್ಮೈಗಿಂತ ಹೆಚ್ಚಾಗಿರುತ್ತೆ, ಭೂಮಿಯ ಮೇಲ್ಮೈನ ಅರ್ಧದಷ್ಟಿರುತ್ತೆ, ಶೂನ್ಯ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ, ಭೂಮಿಯ ಕೇಂದ್ರದಲ್ಲಿ ಅಂದರೆ ಕನ್ಸಿಡರ್ ದಿಸ್ ಈಸ್ ಅನ್ ಅರ್ತ್. ಸೊ ಇದನ್ನು ಅರ್ತ್ ಅಂತ ನಾವು ತೊಗೊಂಡ್ರೆ ಅದರಲ್ಲಿ ಕೇಂದ್ರದಲ್ಲಿ ಏನಾದರೂ ನಾವು ಇದ್ವಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆನಾ. ಸೊ ಹಾಗಾಗಿ ಶೂನ್ಯ ಅಂತಕ್ಕಂಥದ್ದೇ ಸರಿಯಾದ ರೀತಿ ಇದೆ. ಇಫ್ ದ ಮೋಸ್ಟ್ ಆಫ್ ದ ಚಿಲ್ಡ್ರನ್ ಆಫ್ ಎ ಪರ್ಟಿಕ್ಯುಲರ್ ವಿಲೇಜ್ ಸಫರಿಂಗ್ ಫ್ರಮ್ ನೈಟ್ ಬ್ಲೈಂಡ್ನೆಸ್, ದ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ದೇ ನೀಡ್ ಟು ಬಿ ಪ್ರೊವೈಡ್ ವಿತ್ ವುಡ್ ಇನ್ಕ್ಲೂಡ್ ಏನಾಗಿರ್ಬೋದು ಅಂತ, ಯಾವ ಒಂದು ನ್ಯೂಟ್ರಿಷನ್ ಕೊರತೆ ಇರ್ಬೋದು ಅಂತ. ಪಲ್ಸಸ್ ಫ್ರೂಟ್ಸ್ ಲೈಕ್ ಗುವಾ, ಕ್ಯಾರೆಟ್ ಆ್ಯಂಡ್ ರ್ಯಾಡಿಶ್ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಹೆಚ್ಚಿನ ಮಕ್ಕಳು ಒಂದು ನಿರ್ದಿಷ್ಟ ಗ್ರಾಮದಲ್ಲಿ ರಾತ್ರಿ ಕುರುಡುತನದಂತಹ ಒಂದು ಪೌಷ್ಟಿಕಾಂಶದಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಪೂರಕವಾಗಿ ಬೇಕಾಗಿರುವಂಥ ಒಂದು ಅಂಶ ಯಾವುದು ಅಂತ. ದ್ವಿದಳ ಧಾನ್ಯಗಳು, ಪೇರಳೆ ಹಣ್ಣು ಮುಂತಾದ ಹಣ್ಣುಗಳು ಮತ್ತು ಕ್ಯಾರೆಟ್, ಮೂಲಂಗಿ ಅಂತ ಇದೆ. ತುಂಬ ಒಳ್ಳೆ ಪ್ರಶ್ನೆ ಇದು. ಅಂದರೆ ಯಾವುದರ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತಪ್ಪ ಅಂದರೆ ವಿಟಮಿನ್ ಎನ ಕೊರತೆಯಿಂದ. ಸೊ ವಿಟಮಿನ್ ಎ ಹೇರಳವಾಗಿರ್ತಕ್ಕಂಥ ಫುಡ್ ಯಾವುದು ಅಂದರೆ ಅದು ಕ್ಯಾರೆಟ್. ಸೊ ಕ್ಯಾರೆಟಿಂದ ವಿಟಮಿನ್ ಎ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಕ್ಯಾರೆಟ್ ಸಪ್ಲಿಮೆಂಟನ್ನು ಅವರಿಗೆ ಚೆನ್ನಾಗಿ ಕೊಡಬೇಕು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದ ಗ್ಯಾಸಸ್ ಯೂಸ್ಡ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಲ್ಡಿಂಗ್ ವುಡ್ ಇನ್ಕ್ಲೂಡ್, ಅಂದರೆ ವೆಲ್ಡಿಂಗ್ ಮಾಡುವಾಗ ಬಳಸುವಂತಹ ಬೇರೆ ಬೇರೆ ವಿಧದ ಗ್ಯಾಸ್ಗಳು ಯಾವ್ಯಾವು ಅಂತ ಇದೆ. ಸೊ ಇದಕ್ಕೆ ನಾನು ಕನ್ಫ್ಯೂಸ್ ಮಾಡೋದಿಲ್ಲ, ನಿಮಗೆ ನೇರವಾಗಿ ಉತ್ತರವನ್ನು ಕೊಡ್ತೇನೆ. ಸೊ ಇದಕ್ಕೆ ಆಕ್ಸಿಜನ್ನು ಆ್ಯಂಡ್ ಅಸಿಟಲಿನ್ ಇಲ್ಲ. ಸೊ ಆಪ್ಷನ್ ಇದಕ್ಕೆ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ಡಿ ಆಪ್ಷನನ್ನು ಇಲ್ಲಿ ನೋಡ್ಬೋದು. ಆಕ್ಸಿಜನ್, ಹೈಡ್ರೋಜನ್, ಅಸಿಟಲಿನ್ ಆ್ಯಂಡ್ ನೈಟ್ರೋಜನ್. ಸೊ ಈ ಎಲ್ಲ ಒಂದು ಗ್ಯಾಸ್ಗಳನ್ನು ವೆಲ್ಡಿಂಗಲ್ಲಿ ನಾವು ಬಳಸ್ತೇವೆ. ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಕ್ಲಿಯರ್ ಆಯ್ತಲ್ಲ. ಸೊ ನೀವು ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ಯಾವುದಾದ್ರೂ ಪರೀಕ್ಷೆಯಲ್ಲಿ ನಿಮಗೆ ಈ ಥರದ ಪ್ರಶ್ನೆಗಳು ಬಂದೇ ಬರ್ಬೋದು. ಹಾಗೆ ಸ್ನೇಹಿತರೆ, ಸಾಕಷ್ಟು ಪ್ರಶ್ನೆಗಳು ಇನ್ವೆನ್ಷನ್ ಮೇಲೆ ಬರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಇನ್ವೆನ್ಷನ್ಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವನ್ನ ನೋಡ್ತಾ ಹೋಗ್ಬೋದು ನೀವು. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಕಲಿತಾದ ನಂತರ ಇವುಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಇನ್ನಷ್ಟು ಮಾಹಿತಿಗಳು ಮತ್ತೇನಾದರೂ ಗೊತ್ತಿತ್ತು ಅಂತ ಹೇಳಿದ್ರೆ ನನ್ನೊಂದಿಗೆ ಹಂಚ್ಕೊಳ್ಬೋದು ಅಂತ ಹೇಳಿ. ಸೊ ಇದೇ ಥರದ ಮತ್ತಷ್ಟು ಇನ್ಫಾರ್ಮೇಷನ್ಗಳನ್ನು ನೀವು ನೋಡ್ಕೋಬೇಕು, ಕಲಿಬೇಕು ಅಂತ ಇದ್ದರೆ ನೀವು ಕರ್ನಾಟಕ ಸ್ಟೇಟ್ ಸಿಲೆಬಸ್ 6ನೇ ತರಗತಿಯಿಂದ ಹಿಡಿದ್ಬಿಟ್ಟು 10ನೇ ತರಗತಿವರೆಗೂ ಸೊ ಸೈನ್ಸ್ ಟೆಕ್ಸ್ಟ್ ಬುಕ್ಗಳನ್ನು ನೀವು ರೆಫರ್ ಮಾಡಿದರೆ ಅಲ್ಲಿ ನಿಮಗೆ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ, ಈಗ ಫಾರ್ ಎಕ್ಸಾಂಪಲ್ ನೀವು ಹೀಟ್ ಅಂತ ಚಾಪ್ಟರ್ ಇದೆ, ಅಂದರೆ ಉಷ್ಣ ಅಂತ ಸೈನ್ಸನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಥರ್ಮೋಮೀಟರ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಇರುತ್ತೆ. ಸೊ ಅದನ್ನು ಕಂಡುಹಿಡಿದವ್ರು ಯಾರು ಅಂತ ಇರುತ್ತೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಒಂದು ಇದನ್ನು ತಿಳಿಯಿರಿ, ಕಲಿಯಿರಿ ಅಂತಕ್ಕಂಥ ಒಂದು ಕಾಲಮ್ಸ್ಗಳಲ್ಲಿ ಕೊಟ್ಟಿರ್ತಾರೆ. ಅಂದರೆ ಕನ್ಸ್ಟ್ರಕ್ಟಿವಿಸಮಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ತಯಾರಾಗಿದೆ. ಸೊ ಆ ಒಂದು ಕನ್ಸ್ಟ್ರಕ್ಟಿವಿಸಮ್ ಏನಿದೆ ಅದು ನಿಮಗೆ ಒಂದು ಸುರುಳಿ ಆಕಾರ ಸ್ಪೈರಲ್ ಸಿಸ್ಟಮ್ ಆಗಿರ್ಬೋದು, ಈ ಎಲ್ಲ ಮೆಥಡಲ್ಲಿ ನಿಮಗೆ ಏನಾಗಿದೆ ಅಂದರೆ ಆ ಒಂದು ಪಠ್ಯಪುಸ್ತಕ ರಚನೆ ಆಗಿದೆ. ಸೊ ಅಲ್ಲಿ ಎಲ್ಲ ಥರದ ಇನ್ಫಾರ್ಮೇಷನ್ಗಳನ್ನು ಕೂಡ ನಿಮಗೆ ಕೊಟ್ಟಿರ್ತಾರೆ. ಸೊ ಅದು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, ಚಟುವಟಿಕೆ ಕೊಟ್ಟಿದ್ದಾರೆ, ಬಾಕ್ಸಲ್ಲಿ ಏನೋ ಕೊಟ್ಟಿದ್ದಾರೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಅವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡೋದ್ರ ಮುಖಾಂತರ ಇನ್ನಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ, ಕೆಲವರು ಹೇಳ್ತಾರೆ ಸರ್ ನಾವು ಆರ್ಟ್ಸು, ನಮಗೆ ಎಕನಾಮಿಕ್ಸು, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು ಇದನ್ನು ಮಾತ್ರ ಓದಬೇಕು, ಸೈನ್ಸ್ ಬೇಡ ಅಂತ. ಸೊ ನೀವು ಸೈನ್ಸನ್ನು ಕಲಿಯೋದ್ರಿಂದ ನಿಮ್ಮ ನಾಲೆಡ್ಜ್ ಖಂಡಿತ ಬೆಳೆಯುತ್ತೆ. ಹಾಗೆ ಸೈನ್ಸ್ನವರು ಕೂಡ ಆರ್ಟ್ಸಲ್ಲಿರ್ತಕ್ಕಂಥ ಅಂಶ